ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು MHRD UDS ಪ್ಲಸ್ನಲ್ಲಿ ಟೀಚರ್ ಮಾಡ್ಯೂಲನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಈ ಹಿಂದಿನ ವಿಡಿಯೋದಲ್ಲಿ ಸೇಮ್ ನಾನು MHRD UDS ಪ್ಲಸ್ಗೆ ಸಂಬಂಧಪಟ್ಟಂತೆ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದು ಸಹ ಇನ್ನೂ ಅಪ್ಡೇಟ್ ಆಗಿಲ್ಲ. ಯಾಕೆಂದರೆ ಕೇವಲ ಪ್ರೋಗ್ರೆಷನ್ ಆಕ್ಟಿವಿಟಿ ಮಾಡಿ ವಿದ್ಯಾರ್ಥಿಗಳನ್ನು ಪಾಸ್ ಆ್ಯಂಡ್ ಲೆಫ್ಟ್ ಔಟ್ ಮಾಡಲಿಕ್ಕೆ ಮತ್ತು ಅದೇ ಶಾಲೆಯಲ್ಲಿ ಸ್ಟಡಿಂಗ್ ಸೇಮ್ ಸ್ಕೂಲ್ ಮಾಡಲಿಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ EPGP ಏನು ಬರುತ್ತೆ ಅದನ್ನು ಅಪ್ಡೇಟ್ ಮಾಡೋಕ್ಕೆ ಇನ್ನೂ ಅವಕಾಶವನ್ನು ಕೊಟ್ಟಿಲ್ಲ. ಅದು ನಂತರ ದಿನಗಳಲ್ಲಿ ಕೊಡ್ತಾರೆ. ಅದಕ್ಕೂ ಮುಂಚೆ ಒಂದು ಟೀಚರ್ ಮಾಡ್ಯೂಲನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ಲಾಗಿನ್ ಸ್ವಲ್ಪ ಚೇಂಜಸ್ ಆಗುತ್ತೆ. ಸೇಮ್ ಯೂಸರ್ ID ಪಾಸ್ವರ್ಡ್ ಇರುತ್ತೆ. ಬಟ್ ಇಲ್ಲಿ ನೀವು ಟೈಪ್ ಮಾಡಬೇಕಾದ್ರೆ ನೀವು MHRD UDS ಪ್ಲಸ್ MHRD UDS ಪ್ಲಸ್ ಟೀಚರ್ ಮಾಡ್ಯೂಲ್ ಅಂತೇಳಿ ನೀವು ಸರ್ಚ್ ಮಾಡಬೇಕು. ಹಿಂಗೆ ಸರ್ಚ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಕಾಣುತ್ತೆ ನೋಡಿ, UDS ಪ್ಲಸ್ ಟೀಚರ್ ಅಂತ ಬರಬೇಕು. ಇದು ಸಪ್ರೇಟ್ ಲಾಗಿನ್ ಪೇಜ್ ಇರುತ್ತೆ. ಅಲ್ಲಿ ಏನು ನೀವು ಸ್ಟೂಡೆಂಟ್ ಲಾಗಿನ್ ಇದೆ, ಸ್ಟೂಡೆಂಟ್ ಮಾಡ್ಯೂಲ್ ಇದೆ, ಅದಕ್ಕೆ ಸಪ್ರೇಟು ಲಾಗಿನ್ ಪೇಜ್ ಇರುತ್ತೆ. ಈಗ ನಿಮ್ಮ ಸೇಮ್ ಅದೇ ಯೂಸರ್ ID ಪಾಸ್ವರ್ಡ್ ಏನು ಬಳಸಿದ್ರಿ ಅದೇ ನಿಮ್ಮ ಶಾಲೆಯ ಯೂಸರ್ ID ಆ್ಯಂಡ್ ಪಾಸ್ವರ್ಡನ್ನು ಬಳಸ್ಬಿಟ್ಟು ನೀವೇನು ಮಾಡಬೇಕು, ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿರುವಂತಹ ಕ್ಯಾಪ್ಚವನ್ನು ಸಹ ಎಂಟ್ರಿ ಮಾಡಬೇಕು. ಎಂಟ್ರಿ ಆದ ನಂತರ ಲಾಗಿನ್ ಕೊಡಿ. ಈಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ನಿಮ್ಮ ಶಾಲೆಯ ಹೆಸರು ಸಹ ಇಲ್ಲಿ ಸ್ಕೂಲ್ ನೇಮ್ ನೋಡ್ಬೋದು. ಅದೇ ರೀತಿ ಇಲ್ಲಿ ಪಾಸ್ವರ್ಡ್ ಚೇಂಜ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇನ್ನು ಇರುತ್ತೆ, ಇದನ್ನೇನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟು ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಹೆಸರಿರುತ್ತೆ. ಈಗ ನಾವು ಏನು ಮಾಡಬೇಕಾಗಿರೋದು ಆಪ್ಷನ್ ಅಂತಂದರೆ ನೋಡಿ, ವೆಲ್ಕಮ್ ಟು ನ್ಯಾಷನಲ್ ಟೀಚರ್ ಡೇಟಾಬೇಸ್ ಅಂತ ಆಪ್ಷನ್ ಇದೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಓಪನ್ ಟೀಚರ್ DCF ಟು ಫಿಲ್ ದ ಡೇಟಾ ಅಂತ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಆಪ್ಷನ್ಸ್ಗಳು ನೀವು ನೋಡ್ಬೋದು. ಒಂದು ಇಂಪೋರ್ಟ್ ಟೀಚರ್ ಆಪ್ಷನ್ ಇದೆ. ಮತ್ತು ಟೀಚರ್ಸನ್ನು ಯಾರಾದರೂ ಮಾಡ್ಕೋತೀವಿ ಅಂದರೆ ಬೇರೆ ಶಾಲೆಯಲ್ಲಿ ಇದ್ದು ಈಗ ನಿಮ್ಮ ಶಾಲೆಗೆ ವರ್ಗಾವಣೆ ಆಗಿ ಬರ್ತಾರೆ ಅಂಥ ಟೀಚರ್ಸನ್ನು ನೀವು ಅವರ ಒಂದು ಏನು ಕೋಡ್ ಬರುತ್ತೆ, ಟೀಚರ್ ನ್ಯಾಷನಲ್ ID ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ಇಂಪೋರ್ಟ್ ಮಾಡ್ಕೋಬೋದು. ಮತ್ತು ಆ ಟೀಚರ್ಸ್ ಎಲ್ಲಿ ಇದ್ದಾರೆ ಅನ್ನೋದನ್ನು ಸಹ ಇಲ್ಲಿ ಏನು STS ಅಲ್ಲಿ ಇದೆಯಲ್ಲ ಸರ್ಚ್ ಆಪ್ಷನ್, ಆ ರೀತಿಯಲ್ಲಿ ಒಂದು ಗ್ಲೋಬಲ್ ಸರ್ಚ್ ಆಪ್ಷನ್ ಇದೆ. ಮತ್ತು ಟೀಚರ್ ಯಾರಾದರೂ ಡ್ರಾಪ್ ಬಾಕ್ಸಲ್ಲಿದ್ದರೆ ಯಾರು ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಲಿಸ್ಟ್ ಆಫ್ ಇನ್ಯಾಕ್ಟಿವ್ ಮತ್ತು ಡಿಲೀಟೆಡ್ ಟೀಚರ್ಸ್ ಲಿಸ್ಟ್ ಇಲ್ಲಿರುತ್ತೆ. ಸರ್ಚ್ ಡೂಪ್ಲಿಕೇಟ್ ಟೈಪ್ ಅಂತ ಇದೆ. ಇದರಲ್ಲಿ ನಮಗೆ ಈ ಸದ್ಯಕ್ಕೆ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಇಲ್ಲಿ ಒಂದು ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ ಅಂತ ಇದೆ. ಕೌಂಟಲ್ಲಿ 2 ಇದೆ, ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ 2 ಇದೆ, ನಾನ್ ಟೀಚಿಂಗ್ 0 ಇದೆ. ಮತ್ತು ಮೂರನೇ ಆಪ್ಷನಲ್ಲಿ ಟೋಟಲ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ ಅಂತ ಇದೆ. ಟೋಟಲ್ 2 ಇದೆ, ಇನ್ಕಂಪ್ಲೀಟ್ 2 ಇದೆ. ಇದು ಇನ್ಕಂಪ್ಲೀಟ್ 0 ಆಗಬೇಕು. ಟೋಟಲ್ಲು ಅಲ್ಲಿ ಎಷ್ಟಿದೆ ಅದು ಮ್ಯಾಚ್ ಆಗಬೇಕು. ಇನ್ಕಂಪ್ಲೀಟ್ ಅಂದರೆ ಅದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಾನ್ ಟೀಚಿಂಗ್ ಇದ್ರೂ ಸಹ ಅದೇ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಆಡ್ ನ್ಯೂ ಟೀಚರ್ ಆಪ್ಷನ್ ಇದೆ. ಏನಾದರೂ ನಿಮ್ಮ ಹೊಸ ಶಿಕ್ಷಕರಾಗಿದ್ದಲ್ಲಿ ಅವರ ಒಂದು ಐಡಿಯನ್ನು ಹೊಸದಾಗಿ ಕ್ರಿಯೇಟ್ ಮಾಡ್ತೀವಿ ಅಂತಂದರೆ ಆ ಟೀಚರ್ಸು ಸಹ ಆಪ್ಷನ್ ಬಿಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಏನೇನು ಡೀಟೇಲ್ಸ್ ಇದೆ ಅದನ್ನೆಲ್ಲದನ್ನು ನೀವು ಫಿಲ್ ಮಾಡಿದ್ರೆ ಅದು ನಿಮ್ಮ ಹೊಸ ಟೀಚರ್ನ ಆಯ್ಕೆ ಮಾಡಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ಇದನ್ನು ಮಾಡಿದ್ದೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಫಸ್ಟ್ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗಿರೋದು ಟೋಟಲ್ 2 ಆಯಿತು. ಇಲ್ಲಿ ಇನ್ಕಂಪ್ಲೀಟ್ 2 ಇದೆಯಲ್ಲ, ಇನ್ಕಂಪ್ಲೀಟ್ 2 ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಶಿಕ್ಷಕರ ಒಂದು ಹೆಸರುಗಳನ್ನ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಏನು ಆ ಶಾಲೆಯಲ್ಲಿ ವರ್ಕ್ ಮಾಡ್ತಾರೆ ಆ ಟೀಚರ್ಸ ಡೀಟೇಲ್ ಇರುತ್ತೆ. ಬಟ್ ಅದು ಈ ಥರ ರೆಡ್ ಮಾರ್ಕಲ್ಲಿ ಇರುತ್ತೆ. ನೀವು ಅದನ್ನು ಏನು ಮಾಡಬೇಕು, ಗ್ರೀನ್ ಆಗಬೇಕು. ಆ ರೀತಿಯಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಇಲ್ಲೂ ಸಹ ಹೇಗೆ ನೋಡಿ, ಆ ಟೀಚರ್ ಬಂತು, ಇಂಪೋರ್ಟ್ ಟೀಚರ್ ಬಂತು, ಡ್ರಾಪ್ ಬಾಕ್ಸ್ ಬಂತು, ಮತ್ತು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಎಕ್ಸೆಲಲ್ಲಿ ಆಪ್ಷನ್ ಇದೆ. ಈಗ ಆಲ್ರೆಡಿ ಲಾಸ್ಟ್ ಇಯರ್ ಈ ಮಾಹಿತಿಯನ್ನು ಅಪ್ಡೇಟ್ ಮಾಡಿರೋದ್ರಿಂದ ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಶಿಕ್ಷಕರಿದ್ದಾರೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಅಷ್ಟೇ ಜನ ಟೀಚರ್ಸ್ ಇಲ್ಲಿ ಶೋ ಆಗ್ತಾ ಇದೆಯಾ ಅಂತ ನೋಡ್ಕೊಳ್ಳಿ. ಇಲ್ಲಿ 3 ಆಪ್ಷನ್ಸ್ ಬರುತ್ತೆ. ಜನರಲ್ ಪ್ರೊಫೈಲು, ಮತ್ತು ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲು, ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತ ಬರುತ್ತೆ. ಫಸ್ಟು ಜನರಲ್ ಪ್ರೊಫೈಲನ್ನು ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ ಶಿಕ್ಷಕರ. ಇಲ್ಲಿ ಲಾಸ್ಟ್ ಇಯರಲ್ಲಿ ಎಲ್ಲ ಮಾಹಿತಿ ತುಂಬಿರೋದು ಇರುತ್ತೆ. ಸದ್ಯಕ್ಕೆ ಏನಾದರೂ ಅಪ್ಡೇಟ್ ಮಾಡ್ತೀವಿ ಅಂತಂದರೆ ಕೆಲವೊಂದಕ್ಕೆ ಮಾತ್ರ ಆಪ್ಷನ್ ಇದೆ. ನೀವು ಈಗ ಸೋಷಿಯಲ್ ಕ್ಯಾಟಗರಿ ಅಪ್ಡೇಟ್ ಮಾಡ್ಬೋದು. ಮತ್ತು ಇಲ್ಲಿ ಹೈಯೆಸ್ಟ್ ಅಕಾಡೆಮಿಕ್ ಕ್ವಾಲಿಫಿಕೇಷನ್ನು ಎಲ್ಲ ಸಹ ಮತ್ತೆ ಆಪ್ಷನ್ ಇದೆ. ನೀವು ಏನಾದರೂ ಸರಿ ಇದ್ದರೆ ಓಕೆ ಏನು ಮಾಡ್ಬೋದು, ಅಪ್ಡೇಟ್ ಮಾಡ್ಕೋಬೋದು. ಏನಾದರೂ ತಪ್ಪಿದರೆ ಕರೆಕ್ಷನ್ ಮಾಡೋಕ್ಕೆ ಅವಕಾಶ ಇದೆ. ಯಾವುದಕ್ಕೆ ಕೆಲವೊಂದಕ್ಕೆ ಮಾತ್ರ ಅದನ್ನು ಅಪ್ಡೇಟ್ ಮಾಡಿಕೊಡಿ. ನೋಡಿ, ಇದು ಟೀಚರ್ ಜನರಲ್ ಪ್ರೊಫೈಲ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಇದಾದಮೇಲೆ ನೀವು ಏನು ಮಾಡ್ಬೋದು, ನೆಕ್ಸ್ಟ್ ಕೊಡ್ಕೋಬೇಕು. ಇಲ್ಲೂ ಸಹ ಟೀಚಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಇದೆ. ಇದರಲ್ಲೂ ಸಹ ಎಲ್ಲ ಮಾಹಿತಿ ಅಪ್ಡೇಟ್ ಇರುತ್ತೆ.
ಒಂದು ಸರಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದ್ರು ಅಪ್ಡೇಟು ಇಲ್ಲ ಅಂತಂದರೆ ನೋಡಿ, ದಿಸ್ ಫಾರ್ಮ್ ಕೆನಾಟ್ ಬಿ ಕಂಪ್ಲೀಟೆಡ್. ಯಾಕೆಂದರೆ ಒಂದು ಸರಿ ಈ ಥರ ಕೇಳುತ್ತೆ, ಏನಾದರೂ ಫಾರ್ಮ್ ಸ್ಕಿಪ್ ಆದರೆ ಆವಾಗ ಒಂದು ಅಗೇನ್ ಏನು ಮಾಡಬೇಕು, ನೀವು ಎರಡನೇ ಫಾರ್ಮಿಗೆ, ಕೆಲವೊಮ್ಮೆ ಮೂರನೇ ಫಾರ್ಮಿಗೆ ಏನಾದ್ರು ಸ್ಕಿಪ್ ಆದರೆ ಆ ಥರ ಬರುತ್ತೆ. ಇಲ್ಲಿ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಅಂತ ಇರುತ್ತೆ. ಇದರಲ್ಲಿ ಸಹ ನೀವು ಏನು ನಿಮ್ಮ ನೇಚರ್ ಆಫ್ ಅಪಾಯಿಂಟ್ಮೆಂಟು, ಟೀಚರ್ ಟೈಪು ಎಲ್ಲ ಇದೆ, ಮತ್ತು ಕೇಡಟು ಯಾವ ಸಬ್ಜೆಕ್ಟು ಟೀಚ್ ಮಾಡ್ತೀರಾ ಎಲ್ಲದು ಇರುತ್ತೆ. ನೀವೇನು ಮಾಡಬೇಕು, ಒಂದು ಸರಿ ಚೆಕ್ ಮಾಡಿ ಅಪ್ಡೇಟ್ ಕೊಟ್ಕೊಳ್ಳಿ. ಈ ಥರ ಗ್ರೀನ್ ಮಾರ್ಕಲ್ಲಿ ಅಪ್ಡೇಟ್ ಆಗಬೇಕು. ಆಗಲಿಲ್ಲ ಅಂತಂದರೆ ರೆಡ್ಡಲ್ಲಿ ಶೋ ಆಗುತ್ತೆ, ಅಂದರೆ ರೆಡ್ ಬರುತ್ತೆ, ಮತ್ತು ಯಾವುದೋ ಒಂದು ರೆಡ್ ಮಾರ್ಕಲ್ಲಿ ಶೋ ಆಗುತ್ತೆ. ಅದನ್ನು ನೀವೇನು ಮಾಡಬೇಕು, ಅಪ್ಡೇಟ್ ಮಾಡಬೇಕಾಗುತ್ತೆ. ಈಗ ಮೂರನೇ ಇದು ಸೆಕ್ಷನ್ನು ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸು ಒಂದು ಸರಿ ಚೆಕ್ ಮಾಡಿಕೊಂಡು ಅಪ್ಡೇಟ್ ಕೊಟ್ಕೊಳ್ಳಿ. ನೋಡಿ, ಈ ರೆಡ್ ಅಂತಿದ್ದು ಈಗ ಇಲ್ಲಿ ಯಾವುದೋ ಒಂದು ರಿಕ್ವೈರ್ಡ್ ಕೇಳ್ತಾ ಇದೆ. ಯಾವುದು ರಿಕ್ವೈರ್ಡು ಇಲ್ಲಿ ತೋರಿಸ್ತಾ ಇದೆ ನೋಡಿ, ನಿಷ್ಠಾ ಟ್ರೈನಿಂಗ್ನ ವೆದರ್ ಟೀಚರ್ ರಿಸೀವ್ ಟ್ರೈನಿಂಗ್ ಅಂಡರ್ ನಿಷ್ಠಾ ಅಂತಿದೆ. ಲಾಸ್ಟ್ ಟೈಮ್ ಇರಲಿಲ್ಲ ಅನಿಸುತ್ತೆ ಇದು, ಹಾಗಾಗಿ ಈ ಸರಿ ಅವಕಾಶ ಕೊಟ್ಟಿದ್ದಾನೆ. ಎಸ್ ಕಂಪ್ಲೀಟ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಇನ್ಯಾವುದಾದ್ರೂ ಇದೆಯಾ ಆ ಥರ ರೆಡ್ ಅನ್ನೋದನ್ನು ಚೆಕ್ ಮಾಡಿಕೊಂಡು ಈಗ ಅಪ್ಡೇಟ್ ಕೊಡಿ. ನೋಡಿ, ಈಗ ಅಪ್ಡೇಟ್ ಆಗಿದೆ, ಇದು ಅಪ್ಡೇಟ್ ಆಗಿದೆ. ಈಗ ನೋಡಿ, ಈ ಟೀಚರ್ ಮಾಹಿತಿ ಕಂಪ್ಲೀಟ್ಲಿ ನಿಮಗೆ ಗ್ರೀನ್ ಮಾರ್ಕಲ್ಲಿ ಶೋ ಆಗ್ತಾ ಇದೆ, ಗ್ರೀನ್ ಇದರಲ್ಲಿ ಸೆಕ್ಷನಲ್ಲಿ. ಈಗ ಎರಡನೇ ಟೀಚರ್ದು ಸಹ ಇದೇ ರೀತಿಯಲ್ಲಿ ನೀವೇನು ಮಾಡಬೇಕು, ಎಲ್ಲ ಒಮ್ಮೆ ನಾನು ಅಪ್ಡೇಟ್ ಮಾಡಿರೋದ್ರಿಂದ ನಾನು ಒಂದೇ ಸರಿ ಅಪ್ಡೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ನೀವು ಹಾಗೆ ಮಾಡಬೇಡಿ. ಏನು ಮಾಡಿ, ಎಲ್ಲ ಮಾಹಿತಿನ ಒಂದು ಸಮಯ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ನೀವು ಏನು ಮಾಡಬೇಕು, ಅಪ್ಡೇಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಟ್ರೈನಿಂಗ್ ಇಷ್ಟದು ಇಲ್ಲಿವರೆಗೂ ಸಹ ಹಾಗೆ ಕೇಳ್ತಾ ಇದೆ, ಅಪ್ಡೇಟ್ ಕೊಟ್ಕೊಳ್ಳಿ. ಮತ್ತೆ ಇನ್ನೊಂದು ಯಾವುದೋ ಸೆಕ್ಷನ್ ಇಲ್ಲಿದೆ ನೋಡಿ, ವೆದರ್ ಟೀಚರ್ ಈಸ್ CTET ಆರ್ STET ಕ್ವಾಲಿಫೈಡ್ ಅಂತ ಹೇಳಿದ್ರೆ, ಅಂದರೆ ನಿಮ್ಮ ಸ್ಟೇಟ್ TET ಏನಾದ್ರು ಪಾಸ್ ಮಾಡಿದರೆ, ಇದಿರಲಿಲ್ಲ ಲಾಸ್ಟ್ ಇಯರ್, ಈಸ್ ಪಾಸ್ಡ್ CTET ಅಂತ ಅಂತ. ಇದು ಸ್ಟೇಟಿಂದ ಆಗಿದ್ರೆ ಸ್ಟೇಟ್ ಕಾರ್ಟೇಟ್ ಯಾವ್ದಾರು ಆಗಿದ್ರೆ ಅದನ್ನು ಎಸ್ ಅಂತ ಎಸ್ ಇದ್ರೆ, ಇಲ್ಲ ಅಂದರೆ ನೋ ಅಂತ ಕೇಳುತ್ತೆ. ಯಾವ ಇಯರಲ್ಲಿ ಅಂತ ಕೇಳುತ್ತೆ. ಇಲ್ಲಿ ಇಯರ್ ಸಹ ಮೆನ್ಷನ್ ಮಾಡಬೇಕು. ಇದು ಹೊಸದಾಗಿ ಮಾಡಿದ್ದಾನೆ. ಅದಾದಮೇಲೆ ನೀವೇನು ಮಾಡಿ, ಅಪ್ಡೇಟ್ ಕೊಟ್ಕೊಳ್ಳಿ. ಇಷ್ಟು ನೋಡಿ, ಎಲ್ಲ ಗ್ರೀನ್ ಆದ ನಂತರ ನೀವು ಎಲ್ಲ ಶಿಕ್ಷಕರ ಮಾಹಿತಿ ಎರಡೂ ಸಹ ಅಪ್ಡೇಟ್ ಆಗಿದೆ. ಈಗ ಇಲ್ಲಿ ಸ್ಕೂಲ್ ಡ್ಯಾಶ್ ಬೋರ್ಡ್ಗೆ ಬನ್ನಿ. ಸ್ಕೂಲ್ ಡ್ಯಾಶ್ ಬೋರ್ಡಿಗೆ ಬಂದರೆ ಇನ್ಕಂಪ್ಲೀಟ್ ಈಗಲೂ ಸಹ 2 ಶೋ ಆಗ್ತಾ ಇದೆ. ಈಗೇನು ಮಾಡಿ, ಒಮ್ಮೆ ಇಲ್ಲಿ ರಿಫ್ರೆಶ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ, ಇನ್ಕಂಪ್ಲೀಟು 0 ಆಯಿತು, ಟೋಟಲ್ 2 ಆಯಿತು. ಈಗ 2 ಅಪ್ಡೇಟ್ ಆಗಿದೆ. ಹಾಗಾಗಿ ಇನ್ನು ಯಾವುದೇ ನಾನ್ ಟೀಚಿಂಗ್ ಸ್ಟಾಫು ಇಲ್ಲ, ಹೊಸ ಟೀಚರ್ಸ್ನ ಆಡ್ ಮಾಡೋಕ್ಕೆ ಅವಕಾಶವೂ ಇಲ್ಲ ಇಲ್ಲಿ, ಯಾಕೆಂದರೆ ಇರೋದೇ ಇಬ್ಬರು. ಹಾಗಾಗಿ ಇಷ್ಟು ಮಾಹಿತಿ ಆದಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಕ್ಲಿಕ್ ಹಿಯರ್ ಟು ಮಾರ್ಕ್ ಕಂಪ್ಲೀಟ್ ಅಂತ ಒಂದು ಆಪ್ಷನ್ ಇದೆ. ಓವರ್ ಆಲ್ ಸ್ಟೇಟಸ್ ಇದೆಯಲ್ಲ, ಇಲ್ಲಿ ನೋಡಿ ನಾಟ್ ಮಾರ್ಕ್ಡ್ ಕಂಪ್ಲೀಟೆಡ್ ಅಂತ ಇದೆ. ಹಾಗಾಗಿ ಈ ಕ್ಲಿಕ್ ಹಿಯರ್ ಟು ಮಾರ್ಕ್ ಕಂಪ್ಲೀಟ್ ಕೊಟ್ಟರೆ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕೂಲ್ ಕಂಪ್ಲೀಷನ್ ಡೀಟೇಲ್ಸನ್ನು ಸ್ಟೇಟಸನ್ನು ಅಪ್ಡೇಟ್ ಮಾಡಬೇಕು. ಇಲ್ಲಿ ನಿಮಗೆ 20 ಕ್ಯಾರೆಕ್ಟರ್ಗಿಂತ ಕಮ್ಮಿ ಹಾಕ್ಬಾರ್ದು, ಇಲ್ಲಿ ಹಾಕಬೇಕು ಏನು, ಆಲ್ ಟೀಚರ್ಸ್ ಡೇಟಾ ಕಂಪ್ಲೀಟೆಡ್ ಅಂತ ಹಾಕಿದರೆ ಒಂದು 20 ಅಕ್ಷರಗಳಿರಬೇಕು, ಇಲ್ಲಾಂದರೆ ಅದು ತೊಗೊಳ್ಳಲ್ಲ. ಮತ್ತು ಇಲ್ಲಿ ಚೆಕ್ ಬಾಕ್ಸ್ ಇದೆ, ಕ್ಲಿಕ್ ಮಾಡಿ ಅಪ್ಡೇಟ್ ಸ್ಟೇಟಸ್ ಕೊಡಿ. ಕನ್ಫರ್ಮ್ ಕೇಳುತ್ತೆ ನೋಡಿ, ಸ್ಕೂಲ್ ಸ್ಟೇಟಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಇಲ್ಲಿ ಓವರ್ ಆಲ್ ಸ್ಟೇಟಸ್ ಒಮ್ಮೆ ನೋಡ್ಕೊಳ್ಳಿ, ಮಾರ್ಕ್ಡ್ ಕಂಪ್ಲೀಟೆಡ್. ಇಷ್ಟು ಕೆಲಸವನ್ನು ಟೀಚರ್ ಮಾಡ್ಯೂಲಲ್ಲಿ ನೀವು ಮಾಡಬೇಕಾಗುತ್ತೆ. ಧನ್ಯವಾದ.